धारवाड़ में श्री राम सेना के डिविजनल सदर गुड़िगेप्पा कुरुवत्ती ने अपनी कार के पिछले शीशे पर महात्मा गांधी के कातिल नाथूराम गोडसे की तस्वीर लगा रखी है, जिसकी बदौलत अवाम ने इंतहाई तनकीद का निशाना बनाया है। कुरुवत्ती ने इस इक़दाम का दिफा करते हुए दावा किया कि गोडसे एक मुहिब्बे वतन थे और ये तस्वीर गोडसे के नज़रियात को आम करने के लिए लगाई गई है, खास तौर पर हिंदुस्तान की तकसीम की मुखालिफत के लिए। कुरुवत्ती ने अपनी सफाई में कहा कि गांधी जी हिंदुस्तान और पाकिस्तान की तकसीम के जिम्मेदार थे, लिहाजा गोडसे का उनको कत्ल करना जायज़ था। तनकीद और धमकियों के बावजूद कुरुवत्ती ने कहा कि वो नाथूराम गोडसे की तस्वीर नहीं हटाएंगे। उनके मुताबिक गोडसे इस मुल्क का बेमिसाल मुहिब्बे वतन था, लिहाजा वो किसी धमकी से खौफजदा नहीं होंगे। कुरुवत्ती ने बताया कि उन्हें धमकियां में फ़ोन कॉल्स मौसूल हुई हैं और उन पर हमले की कोशिश भी की गई, लेकिन हिंदू कारकुनान की हिमायत उनके साथ है। हुक्काम ने कुरुवत्ती के खिलाफ मुमकिन कानूनी कार्रवाई या हिफाजती इक़दाम के बारे में अभी तक कोई बयान जारी नहीं किया है। ನಾಥೂರಾಮ್ ಗೋಡ್ಸೆ ಇವರ ಅಖಂಡ ಭಾರತ ಕನಸುಗಾರ ಮತ್ತು ಇವರು ದೇಶಭಕ್ತರೇ. ಈ ಚರಕ ತಿರೋದ್ರಿಂದ ಬರೀ ನೂಲು ಬಂದಿದೆ ಹೊರತು ದೇಶ ಉದ್ಧಾರ ಆಗಿಲ್ಲ ರೀ. ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ಈ ನಾಥೂರಾಮ್ ಗೋಡ್ಸೆಯವರು ನಾನು ದೊಡ್ಡ ಅಭಿಮಾನಿ ರೀ. ಯಾಕಂತಂದ್ರೆ ಈ ದೇಶಕ್ಕವರು ಬಹಳ ಕೊಡುಗೆಯನ್ನು ಕೊಟ್ಟರ, ತಮ್ಮ ಜೀವನವನ್ನು ಮುಡುಪಾಗಿಟ್ಟರ. ಈ ದೇಶಕ್ಕೆ ಸ್ವಾತಂತ್ರ್ಯ ವಿಭಜನೆ ಆಗುವುದನ್ನು ವಿರೋಧಿಸ್ಯಾರ. ಅಂಥ ವ್ಯಕ್ತಿಗಳಿಂದನೇ ನಮ್ಗೆ ದೇಶ ಸ್ವಾತಂತ್ರ್ಯ ಸಿಕ್ಕತಿ. ಈ ಮಹಾತ್ಮ ಗಾಂಧೀಜಿ ಆಗಲಿ ಶಾಂತಿಯಿಂದ ನಮ್ಗೆ ದೇಶ ಸಿಕ್ಕಿಲ್ಲ, ದೇಶ ನಮ್ಗೆ ದೊರಕಿಲ್ಲ. ಆ ದೇಶಕ್ಕಾಗಿ ಇವರ ಭಾವಚಿತ್ರವನ್ನು ನಾವು ಯಾಕೆ ಹಾಕ್ಕೊಂಡಿದ್ದೀವಿ ಅಂತಂತಂದ್ರೆ, ದೇಶದಲ್ಲಿ ಪ್ರತಿ ವ್ಯಕ್ತಿಗಳು ಈ ಭಾವಚಿತ್ರವನ್ನು ಹಾಕಬೇಕು. ಆಮ್ಯಾಗ ಇದನ್ನು ನೋಡಿದಂಥವ್ರು ಪ್ರತಿಯೊಬ್ಬರು ದೇಶಭಕ್ತ ಆಗ್ತಾರೆ. ಇವರ ಸಾಧನೆ ಏನನ್ನೋದನ್ನು ತಿಳ್ಕೊತಾರೆ. ಇವ್ರದ್ದು ಯಾಕೆ ಇವ್ರು ಫೋಟೋ ಹಾಕ್ಯಾರ, ಇವ್ರದ್ದು ಯಾಕೆ ನಾವು ಹಾಕಿದ್ದನ್ನು ವಿಶೇಷ ಏನು ತಿಳ್ಕೊತಾರೆ. ಇವಾಗ ನೀವೇ ಬಂದ್ರಿ, ಅದ್ರ ವಿಶೇಷ ಏನೋ ಕೇಳ್ತೀರಿ. ಅದಕ್ಕೋಸ್ಕರ ಈಗ ಗಾಂಧೀಜಿ ಹಂತಕ ಅಂತ ದೇಶದ್ರೋಹಿ ಅಂತ ಇದು ಮಾಡ್ತಾರೆ. ಅವ್ರು ಗಾಂಧೀಜಿ ಹೇಳ್ತಾರೆ ಅವ್ರು ದೇಶದ ಹಂತಕ ಅಂತೇಳಿ. ಏನು ದೇಶಕ್ಕೇನು ವಿರೋಧ ಚಟುವಟಿಕೆ ಮಾಡ್ಯಾರ. ಗಾಂಧೀಜಿಯವರು ದೇಶದ ವಿರೋಧಿ ಕೆಲಸ ಮಾಡ್ಯಾರ. ಯಾಕಂದ್ರೆ ಪಾಕಿಸ್ತಾನವನ್ನು ವಿಭಜನೆ ಮಾಡಿಕೊಟ್ರ. ದೇಶ ವಿರೋಧಿ ಚಟುವಟಿಕೆ ಮಾಡಿದವರು ಗಾಂಧೀಜಿಯವರು. ಇವರು ನಾಥೂರಾಮ್ ಗೋಡ್ಸೆ ಅಲ್ಲ ರೀ. ಹೌದು, ಗಂಡು ಗುಣ ಇಲ್ಲಾಂದ್ರೆ ಇವತ್ತು ಇದು ನಮ್ಮ ದೇಶ ಉಳಿತಿರಲಿಲ್ಲ ರೀ. ಇಡೀ ದೇಶನ ಒಂದು ಇಸ್ಲಾಂ ರಾಷ್ಟ್ರ ಆಗುವಂಥ ಇದು ಇಟ್ಕೊಂಡವರು ನಮ್ಮ ದೇಶವನ್ನು ವಿಭಜನೆ ಮಾಡಿಕೊಟ್ರ. ಈಗ ನಾಥೂರಾಮ್ ಗೋಡ್ಸೆ ವಿಚಾರಣೆಗಳನ್ನು ಎಲ್ಲ ಕಡೆ ಪಸರಿಸಕ್ಕೆ ಹೇಳಕ್ಕೆ ಏನು ಪ್ಲ್ಯಾನ್ ಮಾಡ್ತೀರಾ? ಮುಂದೆ ಮಾಡಿದೇವಲ್ಲ ರೀ, ಸಾಕಷ್ಟು ನಾಥೂರಾಮ್ ಗೋಡ್ಸೆ ಬಗ್ಗೆ ನಾವು ಮಾತಾಡೋದು. ಎಲ್ಲಿದ್ರು ನಾಥೂರಾಮ್ ಗೋಡ್ಸೆ ಬಗ್ಗೆ ಮುಂದೇನು ನೀವು ಇದೇ ರೀತಿ ಹಾಕೊಂಡು ಹೌದೌದು. ಯಾವತ್ತು ನಾವು ಈ ದೇಶಭಕ್ತರನ್ನ ಯಾವತ್ತು ಕೈ ಬಿಡೋಂಗಲ್ಲ. ನಾವು ಈ ದೇಶಕ್ಕಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗಳನ್ನು ನಾವು ಯಾವತ್ತೂ ಬಿಡೋಂಗಿಲ್ಲ. ಅವ್ರು ದೇಶಭಕ್ತರಂತ ನಾವು ಪರಿಗಣಿಸ್ತೀವಿ. ಅವ್ರಿಗೆ ಭಾಳ ಗೌರವ ಕೊಡ್ತೇವೆ. ಅವರ ಕನಸು ಏನಿತ್ತು ನಾವು ಕೂಡ ನನಸು ಮಾಡ್ಬೇಕಂತ ಹೋರಾಟ ಮಾಡ್ತೀವಿ. ಅವರ ಮಾಡಿದ ಕೆಲಸಗಳನ್ನು ನಾವು ಶ್ಲಾಘನೆ ಮಾಡ್ಕೊಂಡು ಅವರು ಏನು ಮಾಡಿದಾರೆ ಅವ್ರಿಗೆ ನಾವು ಬೆಂಬಲಿಸಿ ಅವ್ರ ಕನಸುಗಳನ್ನು ಈಡೇರಿಸೋನ್ನ ಪ್ರಯತ್ನ ಮಾಡ್ತಾಯಿದ್ದೀವಿ, ಮಾಡಕತ್ತೀವಿ ರೀ. ಇದುವರೆಗೆ ಯಾರು ನಿಮಗೆ ವಿರೋಧ ಮಾಡಿಲ್ಲ? ಮಾಡಿದ್ದಾರೆ, ವಿರೋಧ ಮಾಡಿದ್ರೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಂಗಲ್ಲ ರೀ. ಯಾವ ನಮ್ಮ ದೇಶದ್ರೋಹಿಗಳು ಇವ್ರನ್ನ ಭಾಳ ವಿರೋಧಿ ಮಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಂಗಲ್ಲ. ನಿಮಗೇನಾದರೂ ಜೀವಭಯ ಥ್ರೆಟೋ ಮಾಡಿದ್ದಾರೆ. ಎಷ್ಟೋ ಸಲ ನನ್ನ ಮೇಲೆ ಹಲ್ಲೆ ಮಾಡಿದರೂ ಕೂಡ ನಾನು ಅದ್ರ ಬಗ್ಗೆ ಯಾವುದೂ ತಲೆ ಕೆಡ್ಸ್ಕೊಂಡಿಲ್ಲ. ನನಗೆ ಹಿಂದೂ ಕಾರ್ಯಕರ್ತರದ್ದು ಅಷ್ಟು ಬೆಂಬಲನೇ ಐತಿ. ನಮ್ಮ ಆತ್ಮರಕ್ಷಣೆಗೆ ನಾವು ಏನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ ರೀ. ಈ ದೇಶಕ್ಕೋಸ್ಕರ ಅಂತ ಪ್ರಾಣ ಕೊಟ್ಟಂಥವ್ರು ಅವರು ಇವತ್ತು ನಮ್ಮ ದೇಶಕ್ಕೆ ಪ್ರಾಣ ಕೊಟ್ಟರಂತ ನಾವೇನು ಸಣ್ಣ ವಿಷಯ ಇದೆ, ಅವ್ರ ಫೋಟೋ ಹಾಕ್ಕೊಂಡಿವಿ ಅಷ್ಟೇ. ಅವರ ಆಚಾರ ವಿಚಾರಗಳನ್ನು ನಾವು ಈ ದೇಶದ ತುಂಬ ಪ್ರತಿ ಹಿಂದೂವಿನ ಮನೆಯೊಳಗೂ ಇದನ್ನು ಅವ್ರ ಆಚಾರ ವಿಚಾರಗಳನ್ನು ಹೇಳ್ತಾ ಇದ್ದೇವೆ.